ಓಕೆ ಗೈಸ್, ನೆನ್ನೆ ಆದ್ಮೇಲೆ ಇವತ್ತು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು. ನೆನ್ನೆ ಏನು ಜಾಸ್ತಿ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ನಾವು ಬಂದಿದ್ದೆ ಇಲ್ಲಿಗೆ ಒಂದು ಸಂಜೆ 6:30 7 ಗಂಟೆ ಹಾಗೆ ಮನೆಗೆ, ಅಲ್ಲಿ ಮಾಮನ ಮನೆಯಿಂದ. ಸೊ ಚೆನ್ನಾಗಿತ್ತು ಒಂಥರ ಫಂಕ್ಷನ್ ನೆನ್ನೆ. ಆ್ಯಂಡ್ ನೆನ್ನೆ ಎಲ್ಲರೂ ನೆಂಟರು ಕೂಡ ಬಂದಿದ್ರು, ಸೊ ಎಲ್ಲರೂ ಕೂಡ ಹೋದರು. ಇವತ್ತು ನಾನು ಪುನೀತ್, ಮಮ್ಮಿ ಡ್ಯಾಡಿ, ಮಕ್ಕಳು ಅಷ್ಟೇ ಇದ್ದೀವಿ. ಆದರೆ ಏನು ಗೊತ್ತಾ, ನನ್ನ ತಂಗೀರಿಲ್ಲರೂ ಒಂಥರ ಬೇಜಾರೇ ಮನೆ. ಬರೀ ನಾವೇ ಇದ್ರೂ, ಎಲ್ಲರೂ ಇದ್ದಾಗ ಒಂಥರ ಕುಟುಂಬದ ಥರ ತುಂಬ ಚೆನ್ನಾಗಿರುತ್ತೆ. ಬಟ್ ಬರೀ ನಾವೇ ಇದ್ದಾಗ ಏನೋ ಯಾರೋ ಮಿಸ್ ಆಗ್ತಾ ಇದ್ದಾರಲ್ಲ ಒಂಥರ ಫೀಲಿಂಗ್. ಸೊ ಇವಾಗ ಜಸ್ಟ್ ನಾನು ಪುನೀತ್ 6 ಗಂಟೆಯಿಂದನೂ ಎಬ್ಬಿಸ್ತಾ ಇದ್ದಾರೆ ನನ್ನ. ಬಟ್ ಪುನೀತ್ 6 ಗಂಟೆಯಿಂದನೂ ಎಬ್ಬಿಸ್ತಾ ಇದ್ದಾರೆ ನನ್ನ. ಆದರೆ ನಾನು ಒಂದು 8 ಗಂಟೆಗೆ ಎದ್ದಿದ್ದು. ನನಗೆ ಫುಲ್ ನಿದ್ದೆ, ಚೆನ್ನಾಗಿ ನಿದ್ದೆ ಮಾಡಬೇಕು ಇವತ್ತು, ಸುಮ್ಮನಿರಪ್ಪ ಅಂತ ಹೇಳ್ಬಿಟ್ಟು ಎದ್ದೇ ಇರಲಿಲ್ಲ. ಸೊ ಹೊರಗಡೆ ಚಪ್ರ ಎಲ್ಲನೂ ಕೂಡ ತೆಗ್ದು ಹಾಕ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಅಂದರೆ ಇದು ಗೃಹ ಪ್ರವೇಶ ಆಗಿ ಕರೆಕ್ಟ್ 9th ಡೇಗೆ ಪೂಜೆ ಎಲ್ಲ ಮಾಡಿಬಿಟ್ಟು 1-2 ಗರಿ ಎಲ್ಲ ಕಿತ್ತಾಕಿದ್ರಂತೆ. ಬಟ್ ಅದು ಫುಲ್ ಇದನ್ನು ತೆಗ್ದಿರಲಿಲ್ಲ. ಆಲ್ಮೋಸ್ಟ್ 1.5 ತಿಂಗಳು ಆದಮೇಲೆ ಚಪ್ರನ ತೆಗ್ದು ಹಾಕಿರೋದು. ಸೊ ಎಲ್ಲನೂ ತೆಗ್ದು ಹಾಕಿದ್ದಾರೆ. ಆ್ಯಂಡ್ ಇವಾಗ ಒಬ್ರು ಆಂಟಿ ಬರ್ತಾರೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ, ಸುಬಜ್ಜಿ ಅಂತ. ಸೊ ಅವರು ಎಲ್ಲ ಮಾಡ್ತಾ ಇದ್ದಾರೆ. ಮಮ್ಮಿ ಕೂಡ ಹೊರಗಡೆ ಪಾತ್ರೆ ಬೆಳಗ್ತಾ ಇದ್ದಾರೆ. ನಾನು ಸ್ವಲ್ಪ ಕಿಚನ್ ಹೀಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಂದಾಗ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋದರೆ ಫ್ರೆಶ್ ಆಗಿರುತ್ತೆ ಅಂತ. ಸೊ ಬನ್ನಿ ಕೆಲಸ ಮಾಡೋಣ ಬೇಗ. ಆ್ಯಂಡ್ ಇವತ್ತು ತಿಂಡಿ ಬಂದು ಚಿತ್ರಾನ್ನ. ಆ್ಯಕ್ಚುಲಿ ನೆನೆ ತರಬೇಕಿತ್ತು, ನಾವು ಏನೂ ತರಲಿಲ್ಲ ತರಕಾರಿಗಳು. ಮಮ್ಮಿ ಹಾಗೆ ಬಂದ್ಬಿಟ್ರು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತರಕಾರಿಗಳು ಏನೂ ಇಲ್ಲ. ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದೆಯಂತೆ. ಸೊ ನಿಂಬೆಹಣ್ಣಿದೆ, ನಿಂಬೆಹಣ್ಣು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಬರೀ ಶಾಸ್ತ್ರಕ್ಕೆ ಮಾತ್ರ ಗರಿನ ತೆಗ್ದಿದ್ರು. ಸೊ ಕಂಪ್ಲೀಟ್ ಚಪ್ರನ ತೆಗ್ದಿರಲಿಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ವ್ಲಾಗಲ್ಲಿ ಕೂಡ ನನಗೆ ಕಾಮೆಂಟ್ ಬಂದಿದೆ, ನೀವಿನ್ನೂ ಚಪ್ರ ತೆಗ್ದಿಲ್ವಾ ಸುಪ್ರಿಯಾ ಅಂತ. ಸೊ ಅದೇ ಶಾಸ್ತ್ರಕ್ಕೆ ಅಂತ ತೆಗ್ದಿದ್ರು, ಬಟ್ ಫುಲ್ ತೆಗಿಯೋಕ್ಕಾಗಿರಲಿಲ್ಲ. ಅಂದರೆ ಟೈಮೇ ಸಿಕ್ಕಿರಲಿಲ್ಲ. ಅಲ್ಲಿ ಮಮ್ಮಿ ಮಾತ್ರ ಇದ್ದಿದ್ದು, ಊರಲ್ಲಿ ಡ್ಯಾಡಿ ಇದ್ದರು. ಡ್ಯಾಡಿ ಕೂಡ ಅದ್ರ ಮೇಲೆಲ್ಲ ಹತ್ತಿ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೇ ಯಾರಾದರೂ ಅರುಣ್ ಅಥವಾ ಪುನೀತ್ ಯಾರಾದರೂ ಬಂದಾಗ ತೆಗ್ಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದರು. ಸೊ ಪುನೀತ್ ಅಲ್ಲಿ ಅಂದರೆ ನಾವು ಹೋದ್ಮೇಲೆ ಪುನೀತ್ ಅದನ್ನ ನೋಡಿಬಿಟ್ಟು ಸರಿ ತೆಗೆದ್ಬಿಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಇನ್ನೂ 6 ಗಂಟೆಗೆ ಎದ್ದು ಬಿಡ್ತಾರೆ. ಬಿಕಾಸ್ ರಾತ್ರಿ ಬೇಗ ಮಲ್ಕೊತಾರಲ್ವ. ಸೊ ಬೆಳಗ್ಗೆ ಬೇಗನೆ ಎಚ್ಚರಿಕೆ ಆಗುತ್ತೆ ಅವರಿಗೆ. ಸೊ 6 ಗಂಟೆಗೇ ಎದ್ದಿದ್ರು. 6 ಗಂಟೆಯಿಂದ ನನ್ನನ್ನು ಕೂಡ ಎಬ್ಬಿಸ್ತಾ ಇದ್ರು, ಬಾ ಹೋಗ್ಬಿಟ್ಟು ಅದು ಚಪ್ರ ಎಲ್ಲ ತೆಗೆದ್ಬಿಡೋಣ, ವೀಡಿಯೋ ಮಾಡ್ಕೊಳ್ಳುವಂತೆ ಬಾ ಅಂತ ಹೇಳಿದ್ರು. ನಾನು ಅಷ್ಟು ಚಳಿನಲ್ಲಿ ನಡುಗಿಸುತ್ತೆ. ಊರಲ್ಲಿ ಅಂತೂ ಚಳಿ, ಅಷ್ಟು ಚಳಿ ಇದೆ. ಅಪ್ಪ ನನ್ನಿಂದ ಆಗಲ್ಲ, ನೀನು ಬೇಕಾದರೆ ಹೋಗು ಅಂತ ಅಂದಿದ್ದೆ. ಸೊ ಅವರೇ ಪಾಪ ಕ್ಯಾಮ್ರಾ ಎಲ್ಲ ಅಂದರೆ ಅಲ್ಲಿ ಫಿಟ್ ಮಾಡಿಬಿಟ್ಟು ಬೆಳಗ್ಗೆನೇ ಚಪ್ರ ಎಲ್ಲ ನೀಟಾಗಿ ತೆಗಿತಾ ಇದ್ದಾರೆ. ಆ್ಯಂಡ್ ಮಮ್ಮಿನೂ ಕೂಡ ಅಷ್ಟರಲ್ಲಿ ಎದ್ದು ಬಂದುಬಿಟ್ಟು ಇವಾಗ ಫುಲ್ ಗುಡ್ಸ್ಕೊತಾ ಇದ್ದಾರೆ. ಚಳಿ ನೋಡ್ಬೋದು ಯಾವ ರೇಂಜಿಗಿದೆ ಅಂದರೆ, ಮಮ್ಮಿ ಅಂತೂ ಶಾಲ್ ಬಿಟ್ಟು ಅಲ್ಲಾಡ್ತಾನೆ ಇರಲಿಲ್ಲ. ಪುನೀತ್ ಅದು ಹೇಗಪ್ಪ ಸ್ವೆಟ್ರ್ ಹಾಕೊಳ್ದಂತೆ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವಾಗ ಫೈನಲಿ ಫುಲ್ ಎಲ್ಲನೂ ಮುಗಿಸ್ಕೊಂಡ್ರು. ಚಪ್ರ ಎಲ್ಲನೂ ಕೂಡ ನೀಟಾಗಿ ತೆಗ್ದು ಹಾಕಿದ್ರು. ಆ್ಯಂಡ್ ಇವಾಗ ನಮ್ಮ ಒಂದು ಫ್ರಂಟ್ ವ್ಯೂ ಹೇಗಿದೆ ಅಂತ ನೋಡ್ಬೋದು ನೀವು. ಇನ್ಫ್ಯಾಕ್ಟ್ ಆ ಒಂದು ಅಂಚೇನು ಹಾಕಿದ್ರಲ್ಲ, ಅಂಚಿಲ್ದಂತೆ ಕೂಡ ಮನೆ ತುಂಬಾ ಸಕ್ಕದಾಗಿ ಕಾಣಿಸುತ್ತೆ. ಬಟ್ ಅಂಚು ಹಾಕಿದ್ಮೇಲೆ ಒಂಥರ ಬೇರೆ ಥರ ಲಕ್ಷಣವೇ ಬಂತು ಮನೆಗೆ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಅಪ್ಪಂಗೆ ಈ ಥರ ಡಬಲ್ ಸೈಡೆಡ್ ಅಂಚೆ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಅಂಚನ್ನು ಹಾಕ್ಸಿದ್ರು. ಚೆನ್ನಾಗಿ ಕಾಣಿಸ್ತಿದೆ ಒಂಥರ ಅಲ್ವಾ, ನೋಡೋಕ್ಕೆ ಒಂಥರ ಸಖತ್ ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೂ ಆ ನೇಮ್ ಪ್ಲೇಟ್ ನಿಮಗೆ ನೆನಪಿದ್ರೆ ನಾವು ಗೃಹ ಪ್ರವೇಶದ ವೀಡಿಯೋಸಲ್ಲಿ ತೋರಿಸಿದ್ವಿ ನೇಮ್ ಪ್ಲೇಟ್. ಅದರಲ್ಲಿ ನಮ್ಮ ಅಪ್ಪಂಗೆ ಏನಪ್ಪ ಅಂದರೆ 3 ಜನ ಹೆಣ್ಮಕ್ಳು ಹೆಸರೆಲ್ಲ ಬರೆಸ್ಬೇಕು ಅಂತ. ಅಂದರೆ ನಮ್ಮ ಅಮ್ಮಂಗೆ 3 ಜನ ಹೆಣ್ಮಕ್ಳ ಹೆಸರು ಬರೀಬೇಕು ಅಂತ. ಆಮೇಲೆ 3 ಜನ ಹೆಣ್ಮಕ್ಳ ಹೆಸರು ಬರೆದ್ರೆ ಅವ್ರ ಹಸ್ಬೆಂಡ್ಸ್ ಹೆಸರು ಬರೆಸಲೇಬೇಕು, ಇಲ್ಲಾಂದರೆ ಅವ್ರೇನು ಅನ್ಕೋತಾರೆ ಅಂತಲೂ. ಆಮೇಲೆ ನಮ್ಮ ಅಪ್ಪಂಗೆ ಏನಪ್ಪ ಅಂದರೆ ಇಲ್ಲ ನನ್ನ ಮೊಮ್ಮಕ್ಳ ಹೆಸರು ಬರೀಬೇಕು ಅಂತ. ಸೊ ಫೈನಲಿ ಅಲ್ಲಿ ನೇಮ್ ಪ್ಲೇಟ್ ಮಾಡೋರು ಒಂದು ಕೆಲಸ ಮಾಡಿ ಫುಲ್ ವಂಶದ ಹೆಸರೇ ಬರೆಸ್ಬಿಡಿ ನೀವು ಅಂತ ಹೇಳಿದ್ರಂತೆ. ಅದಾದಮೇಲೆ ಸರಿ ಯಾರ ಹೆಸರು ಇಲ್ಲಾಂದ್ರೂ ಪರವಾಗಿಲ್ಲ, ನನ್ನ ಮೊಮ್ಮಕ್ಳ ಹೆಸರು ಬರಲೇಬೇಕು ಅಂತ ಹೇಳ್ಬಿಟ್ಟು ಲಕ್ಷಿತ್, ಹೇಯಾಂಶ್ ಹಾಗೂ ಅಗಸ್ತ್ಯ ಅಂತ ಬರೆಸಿದ್ದಾರೆ ಆ ನೇಮ್ ಪ್ಲೇಟ್ ಮೇಲೆ. ಅವ್ರು 3 ಜನದ ಹೆಸರನ್ನ ಬರೆಸಿದ್ದಾರೆ. ಅವರೆಕಾಯಿ ಅಂತೂ ಒಂದು ಅವರೆಕಾಳು ಮಾಡ್ತೀನಿ ಅಂದ್ರೆ ಅವರೆಕಾಯಿ ತರ್ಬೋದಾಯ್ತು, ಅವರೆಕಾಯಿ ಮಾಡ್ಬೋದಿತ್ತು. ಇವ್ನಿಗೆ ಹೇಳಿದೀನಿ, ನಾನು ಬೆಳಿಗ್ಗೆ ತಂದ ಬೆಳಿಗ್ಗೆ ತರಬೇಕಿತ್ತು ಅವರೆಕಾಯಿ ಸ್ವಲ್ಪ ಇತ್ತು. ಗಂಗಂಗೆ ಹೇಳಿದೀನಿ ತಗೋಣ ಅಂತ. ನಾನು ತೊಗರಿಕಾಯಿ ತಿಂದಿಲ್ಲ. ತೊಗರಿಕಾಯಿ ಇಷ್ಟ ಆಗ್ತದೆ ನನಗೆ, ಅವರೆಕಾಯಿ ತುಂಬಾ ಇಷ್ಟ. ಅವರೆಕಾಯಿಗಿಂತ ತೊಗರಿಕಾಯಿ ಇಷ್ಟ. ಆಮೇಲೆ ಇದಕ್ಕೆ ಏನಾದ್ರು ಗುರುವಾರ ಹೋಗಿದ್ದಾನೆ.
ಹಾಗೂ ಅಲ್ಲಿ ಮಮ್ಮಿ ಪಕ್ಕದ ಮನೆಯವ್ರ ಹತ್ರ ಬೆಣ್ಣೆ ಇಸ್ಕೊಂಡಿದ್ರು, ಸೊ ತುಪ್ಪ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅದನ್ನೇ ತೋರಿಸ್ತಾ ಇದ್ರು. ಸೊ ಬೆಣ್ಣೆ ಒಂದಿಷ್ಟು ಬೆಣ್ಣೆ ಇದೆ ಅಂತ ಹೇಳ್ಬಿಟ್ಟು ಅವಾಗ ಆಂಟಿ ಅಂದರೆ ಇವರು ನನಗೆ ಅದಕ್ಕೆ ಆಗಬೇಕು, ನಮ್ಮ ಅಣ್ಣ ಅವ್ರ ವೈಫ್. ಸೊ ಅವರು ಕೂಡ ಇನ್ನೂ ನನ್ನ ಹತ್ರನೂ ಬೆಣ್ಣೆ ಇದೆ, ಅದನ್ನು ಕೂಡ ಎಲ್ಲ ಸೇರಿಸಿ ಕಾಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಬಿಕಾಸ್ ಮನೇಲಿ ನಮಗೆ ಅಂದರೆ ನಮ್ಮ ಮಕ್ಕಳಿಗೆ ಸ್ಪೆಷಲಿ ಊರಿನ ತುಪ್ಪನೇ ತಿಂದು ಅಭ್ಯಾಸ. ಅವ್ರಿಗೆ ಈ ನಂದಿನಿ ತುಪ್ಪ ಆಗಲಿ ಅಥವಾ GRB ಆಗಲಿ, ಈ ಅಂಗಡಿ ತುಪ್ಪಗಳು ಬೇಸಿಕಲಿ ಅವ್ರಿಗೆ ಇಷ್ಟನೇ ಆಗಲ್ಲ, ಅಷ್ಟು ಇಷ್ಟಪಟ್ಟು ತಿನ್ನೋದೇ ಇಲ್ಲ ಅವರು. ಊರಿನ ತುಪ್ಪನೇ ಚಿಕ್ಕ ಮಗುವಿಂದನೂ ಅವ್ರಿಗೆ ಅಭ್ಯಾಸ ಮಾಡಿರೋದ್ರಿಂದ ಅದನ್ನೇ ಇಷ್ಟಪಟ್ಟು ತಿನ್ನೋದು. ಆ್ಯಂಡ್ ಅವ್ರು ಲಿಟ್ರಲಿ ಹೇಳಬೇಕು ಅಂದರೆ ಲಕ್ಷಿತಂತೂ ಹುಟ್ಟಿದಾಗ್ಲಿಂದನೂ ಅದು ಎಷ್ಟು kg ತುಪ್ಪ ತಿಂದ್ಬಿಟ್ಟಿದ್ದಾರೆ ಅಂತಂದು ಹೇಳ್ಬೋದು. ಪ್ರತಿ ಸತಿನೂ ನಮ್ಮಮ್ಮ ಊರಿಗೆ ಹೋದಾಗ ಬೆಣ್ಣೆ ಅಲ್ಲಿಂದನೇ ತೊಗೊಂಬಂದು ತುಪ್ಪ ಕಾಯಿಸ್ತಾರೆ ಮನೇಲಿ. ಹೌದಾ? ಬಾಗಿ ಮುಗಿಸಿದ್ರೆ ನಾಳೆ ದಿವಸಕ್ಕಾಗಲ್ಲ ಅಂತ. ನಾಳೆ ದಿವಸಕ್ಕಾಗಲ್ಲ. ಇವತ್ತು 15 ಗಂಟೆ ಇನ್ನೇನು ಇವತ್ತಿಂದನೇ ನಾಳೆ ಬೆಳಗಿನ ಜಾವ ಸ್ಟಾರ್ಟ್ ಆಗ್ತದೆ. ಇದು ಮಾಡ್ತಾರಾ ಅವರಲ್ಲಿ? ಯಾರು ಬೆಳಗ್ಗೆ ಬೆಳಗ್ಗೆ ಮಾಡ್ತಾರೆ ಸೂಟಿ ಅಷ್ಟೇ ಇರುತ್ತೆ. ನಾನು ಇದಕ್ಕೆ ಹೋಗ್ಬರೋಣ ಅಂತ ಪೋಸ್ಟ್ ಆಫೀಸ್ ಕರ್ಕೊಂಬಂದು ತಿರ್ಗಾ ಹೋದ್ರಿ ಇಟ್ಟಿದ್ದೀನಿ. ಹೋಗ್ಬಿಟ್ಟು ಬರಲಾ? ತುರಿಯಕೈತಲ್ವಾ ಟೈಮು? ಇಲ್ಲ ತುರಿತೇನೆ, ಇದು ಉದ್ದ ಆಯ್ತಲ್ಲ ಕೈ ಹಿಂಗೋಯ್ತೈತೆ. ನಾವು ಕ್ಯಾಮೆರಾ ಇಸ್ಕೊತೀವಲ್ವಾ? ನಾನು ಕುತ್ಕೋತೀನಿ ಒಂದೊಂದ್ಸತಿ ಹಿಂಗೆ ಇದು ಹೈಟು ಆಯಿತು ನಮಗೆ. ನಂಗೆ ಅರ್ಧ ಅಡಿ ಕೆಳಗೆ ಬಂದ್ಬಿಟ್ಟು ಚೆನ್ನಾಗಿರೋದು. ಮಮ್ಮಿ ಬೋಂಡ ಮಾಡ್ತೈತೆ. ಅಳಿಯ ಬಂದಿರೋದಕ್ಕೆ ಸ್ಪೆಷಲಾ? ಸ್ಪೆಷಲ್ ಏನೂ ಇಲ್ಲ, ಐಟಮ್ ಅಷ್ಟು ಚೆನ್ನಾಗಿಲ್ಲ. ಅವತ್ತು ಚೆನ್ನಾಗಿದ್ದು ಏನು ಚಿಕ್ಕ ಅಳಿಯ ಬಂದಾಗ ಚೆನ್ನಾಗಿತ್ತು. ಕೊತ್ತಂಬರಿ ಸೊಪ್ಪಿಲ್ಲ, ಕರ್ಬೇವಿನ ಸೊಪ್ಪಿಲ್ಲ, ಅವತ್ತಂದ್ರೆ ಎಲ್ಲ ರೆಡಿ ಇತ್ತು. ತುಂಬ ಚೆನ್ನಾಗಿತ್ತು. ಬೋಂಡ ಜೊತೆ ಇದು ಬಂದು ಕಾಯಿ ಬಜ್ಜಿ, ಬೋಂಡ, ಅಲ್ಲಿ ಟೀ ಇಡ್ತೈತೆ, ರೈಸು. ಸೊ ಗೈಸ್ ಇಲ್ಲಿ ನೋಡಿ ಊರಿನ ಬೆಣ್ಣೆ, ಇದು ಬೆಣ್ಣೆ, ಇದು ಬೆಣ್ಣೆ, ಇದು ಬೆಣ್ಣೆ, ಎಲ್ಲ ಬೆಣ್ಣೆ. ಯಾವಾಗ ಕಾಯಿಸ್ತೀಯ ಮಮ್ಮಿ ತುಪ್ಪನ? ಊರಲ್ಲಿ ಬೆಂಗಳೂರಲ್ಲಿ. ಇಲ್ಲಿ ಕಾಯಿಸಲ್ವಾ? ಕಾಯಿಸುವೆ ತೆಗೆ. ಆ ಬೆಂಗಳೂರಲ್ಲಿ ಹೋಗೋಷ್ಟಲ್ಲ ಅದು ಹೆಂಗಾಗೋಗುತ್ತೋ ಏನೂ ಆಗಲ್ಲ. ಆಮೇಲೆ ಇದಾಗಲ್ಲ. ಅಲ್ಲ ಕಣವ, ಮತ್ತೆ ನಾನು ಬೆಂಗಳೂರು ಕಾಯಿಸ್ಕೊಳ್ಳೋ ಅಂತ ನಾನು ಅಲ್ಲಿ ಕೊಡ್ಬೇಕು. ಆಮೇಲೆ ಇಲ್ಲಿ ಎತ್ಕೊಳ್ಸಲ್ವಾ? ಸಾಯಂಕಾಲ ಕಾಸ್ತೀನಿ, ಸಾಯಂಕಾಲಕ್ಕೆ ಕಾಸ್ತೀನಿ. ಇವಾಗಲೇ ಕಾಯಿಸುವೆ. ನಾನು ಮಾಡ್ತಿರ್ಲಿಲ್ವಾ ವಿಡಿಯೋನ? ಹೋಗಿ ಮನೆ ಕೆಳಗೆ ಬಂದು ಅಡುಗೆ ಮಾಡಿದ್ರೆ ಇನ್ನೊಂದ್ಸತಿ ಸೋಪಲ್ಲಿ ತೊಡಿ ಕುರುಳಿ ತೊಳ್ಕೊಬತ್ತೀನಿ. ನಾನಂತೂ ಮಲ್ಕೊಂಡ್ಬಿಟ್ಟಿದ್ದೆ ಊಟ ಮಾಡಿಬಿಟ್ಟು ಮಧ್ಯಾಹ್ನ. ಮಮ್ಮಿ ನಾವು ಮಲ್ಗೋಷ್ಟಲ್ಲೇ ಅಡುಗೆ ಮಾಡಿತ್ತು. ಸೊ ಊಟ ಮಾಡಿಕೊಂಡು ಲಕ್ಷಿತ್ನ ಮಲ್ಗ್ಸಕ್ಕೆ ಹೋಗ್ಬಿಟ್ಟು ಅವ್ನ ಜೊತೆ ನಾನು ಕೂಡ ಮಲ್ಕೊಂಡ್ಬಿಟ್ಟೆ. ಸೊ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದೇಳೋ ಅಷ್ಟರಲ್ಲಿ ನಮ್ಮಮ್ಮ ಆಗಲೇ ತುಪ್ಪನ ಕೂಡ ಕಾಯಿಸಿಟ್ಟಿದ್ರು. ಕಾಯಿಸಿ ಆಗಲೇ ಆರಕ್ಕಿಟ್ಟಿದ್ರು. ನಾವು ಕೂಡ ಸಂಜೆ ಹೊರಡಬೇಕಿತ್ತು ಬೇಗನೆ. ಪುನೀತ್ ಒಂದು 5 ಗಂಟೆಗೆ ಬಿಟ್ಬಿಡೋಣ, ಒಂದು 8 ಗಂಟೆ ಅಷ್ಟರಲ್ಲಿ ರೀಚ್ ಆಗ್ತೀವಿ, ಆಮೇಲೆ ಊಟ ಗೀಟ ಮಾಡ್ಕೊಂಡು ಮಲ್ಗೋಕ್ಕೆ ಸರಿಯಾಗುತ್ತೆ ಅಂತ ಹೇಳ್ತಾಯಿದ್ರು. ಬಿಕಾಸ್ ರಾತ್ರಿ ತುಂಬ ಲೇಟ್ ನೈಟ್ ಹೋದರೆ ಏನು ಗೊತ್ತಾ, ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಅಪೋಸಿಟಲ್ಲಿ ಗಾಡಿ ಬರ್ತಾ ಇರುತ್ತೆ, ಆ ಲೈಟಿಂದ ಒಂಥರ ತಲೆಯೆಲ್ಲ ನೋವು ಬರುತ್ತೆ, ಡ್ರೈವಿಂಗ್ ಮಾಡೋಕ್ಕಾಗಲ್ಲ, ಹಿಂಸೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಬೇಗನೆ ಹೋಗೋಣ ಬಿಡು ಅಂತ ಹೇಳಿದ್ದೆ. ಬಟ್ ನಾನು ಮಲ್ಕೊಂಡು ಎದ್ದಿದ್ದು ಲೇಟ್ ಆಗಿದ್ದರಿಂದ ಸ್ವಲ್ಪ ಹೊರಟಿದ್ದೆ ನಾವು 7 ಗಂಟೆ ಆಗೋಯ್ತು, ಊರು ಬಿಟ್ಟಿದ್ದೆ. ಎಮ್ಮೆ ತುಪ್ಪನ ಆಲ್ಮೋಸ್ಟ್ ಒಂದು ಈ ಗೃಹ ಪ್ರವೇಶ ಟೈಮಿಂದನೂ ಕರೆಕ್ಟಾಗಿ ಮಕ್ಳಿಗೆ ತುಪ್ಪನೇ ತಂದಿರಲಿಲ್ಲ ನಾನು. 1 ತಿಂಗಳು ಅದ್ರದ್ದಲ್ವ ಅದು ಇದ್ರದ್ದು ಒಂದು ಇದು ಪ್ಲಾಸ್ಟಿಕ್ ಹಾಕೋಣ ಅಂತ. ಇದರಲ್ಲಿ ಅರ್ಧೋದಾಗ ಹೂ ಬಿದ್ದೋಯ್ತು, ಇದು ಮಾಡು. ಏನಾಗಲ್ಲ ಹಾಕಲ್ಲ, ಊರೊಳಗೆ ಹಾಕ್ತೀನಿ ತಗೋ. ಏನು ಆಗಲ್ಲ, ಟೆನ್ಷನ್ ತಗೊಂಡು ಹಾಕ. ಹಿಂಗೆ ಬಿಚ್ಚೋದು ಆಯ್ತಾ? ಹಿಡಿಯಬೇಕು, ಹುಷಾರಾಗಿ ನೋಡಬೇಕು.
ನಾಟಿ ತುಪ್ಪ ಇಲ್ಲಿ ಉಂಟು ತಗೊಂಡು ಹೋಗ್ಬೇಕಂತ ಎಲ್ಲ ನೀನು ಓಕೆ ಫ್ರೆಂಡ್ಸ್, ಸೊ ಎಸ್ ಇವಾಗ ಹೊರಡುವಂಥ ಟೈಮ್ ಆಯಿತು. ನಾವು ನೆನ್ನೆ ಬಂದಿದ್ದು, ನೆನ್ನೆ ಬೆಳಗ್ಗೆ ಹೊರಟಿದ್ದು. ಸೊ ಆಲ್ಮೋಸ್ಟ್ ಒಂದು 2 ದಿವಸ ಇದ್ದಂಗೆ ಲೈಕ್ ಚೆನ್ನಾಗಿತ್ತು. ನಮ್ಮೂರಿಗೆ ಬಂದು 1-2 ದಿವಸ ಇದ್ದುಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಬೆಳಗ್ಗೆಯಿಂದ ಟೈಮ್ ಪಾಸ್ ಹೇಗೆ ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಬಿಕಾಸ್ ನನ್ನ ತಂಗಿರಿದ್ರೆ ಹೇಗೋ ಟೈಮ್ ಪಾಸ್ ಆಟಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಹರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಟೈಮ್ ಪಾಸ್ ಆಗುತ್ತೆ. ಬಟ್ ಇವು ಚೆನ್ನಾಗಿದೆ, ಟೈಮ್ ಪಾಸ್ ಏನೋ ಆಯಿತು. ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇಲ್ಲಿಂದ ಆ ಮನೆಗೆ ಹೋಗು, ಆ ಮನೆಯಿಂದ ಆ ಮನೆಗೆ ಹೋಗು, ಆ ಥರ ಟೈಮ್ ಪಾಸ್ ಆಯಿತು, ಚೆನ್ನಾಗಿತ್ತು. ಸೊ ಫೈನಲಿ ಇವಾಗ ಹೊರಡ್ತಾ ಇದ್ದೀನಿ. ನಾನು ತುಂಬ ವ್ಲಾಗಿನೂ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿದಷ್ಟೇ. ಸೊ ಬನ್ನಿ ಇವಾಗ ಹೋಗೋಣ ಮತ್ತೆ ಬೆಂಗಳೂರಿಗೆ. ತುಟ್ಟಿ ಎಲ್ಲ ಅಂತೂ ಹೆಂಗೆ ಹೊಡಿತಿದೆ ಅಂದರೆ ಯಾವ ಮಟ್ಟಕ್ಕೆ ಚಳಿ ಇದೆ ಅಂದರೆ ಆ ಮಟ್ಟಕ್ಕೆ ಚಳಿ ಇದೆ ಇಲ್ಲಿ, ಸಿಕ್ಕಾಪಟ್ಟೆ ಚಳಿ. ಆ್ಯಂಡ್ ನಾನೊಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದೆ, ತುಂಬ ಇದೆಲ್ಲ ಆಗಿತ್ತಲ್ಲ, ಸೊ ಎಲ್ಲನೂ ಕ್ಲೀನ್ ಮಾಡಿದೆ. ಇಲ್ಲಿ ರೂಮ್ ಎಲ್ಲನೂ ಕ್ಲೀನ್ ಮಾಡಿದೆ. ಮೇಲ್ಗಡೆ ಬೆಡ್ಶೀಟ್ ಮಡಿಸಿಲ್ಲ, ಸೊ ಮೇಲ್ಗಡೆ ಹೋಗ್ಬಿಟ್ಟು ಅದನ್ನು 2 ಮಡಿಸ್ಬಿಟ್ಟು ಬನ್ನಿ ಹೋಗೋಣ ಇವಾಗ ಮತ್ತೆ ಬೆಂಗಳೂರಿಗೆ. ಮತ್ತೆ ಆ್ಯಸ್ ಯೂಶ್ವಲ್ ರೂಟೀನ್ ಸ್ಟಾರ್ಟ್. ನಿಜ ಹೆಂಗೆ ಖುಷಿ ಆಗ್ತಿದೆ ಅಂದರೆ ಫಸ್ಟೆಲ್ಲ ನಾವು ಅನ್ಕೋತಿದ್ವಿ, ಓಕೆ ನಾವು ಬಾಳಗಂಚಿಗೆ ಬಂದರೆ ಯಾವಾಗಲೂ ನಮ್ಮ ಅಮ್ಮನ ಮನೆಗೆ ಹೋಗಬೇಕು, ನಮ್ಮ ಮನೆಗಂತ ನಾವು ಯಾವಾಗ ಹೋಗ್ತೀವಿ ಅಂತ ತುಂಬಾ ಇದು ಮಾಡ್ಕೋತಾ ಇದ್ವಿ. ಇನ್ಫ್ಯಾಕ್ಟ್ ನಾನು ಸ್ವಲ್ಪ ಹೊತ್ತು ಮುಂಚೆ ನಾನು ಮಮ್ಮಿನೂ ಸೋಫಾ ಮೇಲೆ ಕುತ್ಕೊಂಡಾಗ ಮಮ್ಮಿ ಅದೇ ಹೇಳ್ತಾಯಿದ್ರು, ಮನೆ ಹಿಂಗೆ ಕುತ್ಕೊಂಡು ಸೋಫಾ ಮೇಲೆ ಕುತ್ಕೊಂಡು ಹಿಂಗೆ ಮನೆ ನೋಡಿಕೊಂಡು ಗದ್ದೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಹೇಳ್ತಾ ಇದ್ದೆ ನಮ್ಮಮ್ಮ, ಈ ಥರ ಮನೆ ಕಟ್ತೀವಿ ಅಂತ ಅಂದ್ಕೊಂಡಿದ್ದೆ ಸೋನು ನೀನು ಅಂತ ಅಂತು. ಯಾಕೆ ಮಮ್ಮಿ ಅಂದೆ. ಆಮೇಲೆ ಹಿಂಗೆ ಕೈ ಇಟ್ಕೊಂಡು ನಾನಂತೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಮನೆ ಕಟ್ತೀವಿ ನಾವು ಅಂತ ಹೇಳ್ತಾ ಇತ್ತು. ನಾನು ಅದೇ ಅಂದೆ ಆಮೇಲೆ ಮಮ್ಮಿಗೆ, ನಾನು ನಿಜವಾಗ್ಲೂ ಕನಸಲ್ಲೆಲ್ಲ ಏನೂ ಅಂದ್ಕೊಳ್ಳಿಲ್ಲ ಮಮ್ಮಿ, ನಾನು ಈ ಥರ ಎಲ್ಲ ಮನೆ ಕಟ್ಟಿಸ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ರೀತಿಯಾಗಿ ಇಷ್ಟು ಚೆನ್ನಾಗಿ ಇಷ್ಟು ನಮಗೆ ನಿಜ ಹೇಳಬೇಕು ಅಂದರೆ ಈ ಮನೆ ಲಕ್ಸುರಿನೇ. ಸೊ ಒಂಥರ ಖುಷಿನೇ ಆಗುತ್ತೆ. ಆ್ಯಂಡ್ ಇದು ಒಂದು ಚಿಕ್ಕ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಓಕೆ ಗೈಸ್, ಬನ್ನಿ ಹೋಗೋಣ ಮನೆಗೆ. ಮಮ್ಮಿ ಅವ್ರ ಅತ್ತಿಗೆ ಬಂದಿದ್ದಾರೆ, ಅವ್ರ ಮನೆಯೂ ಇಲ್ಲೇ ಮೇಲ್ಗಡೆ. ಸೊ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಅಮ್ಮಂಗೆ ತವ್ರ ಮನೆಯೂ ಇದೆ, ಗಂಡನೂರು ಇದೆ, ತವ್ರೂರು ಇದೆ ಅಲ್ವಾ. ಅಲ್ಲಿಂದ ಇವ್ರು ಬರ್ತಾರೆ, ಇಲ್ಲಿಂದ ಅವ್ರು ಹೋಗ್ತಾರೆ, ಒಂಥರ ಓಡಾಟ ಚೆನ್ನಾಗಿರುತ್ತೆ ಅಲ್ವ ರೀ. ಇವರು ಮಕ್ಕಳನ್ನ ಕರ್ಕೊಂಡು ಕೆರೆ ಹತ್ರ ಮೀನುಗಳಿಗೆ ಪುರಿ ಹಾಕಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಹೆಂಗೆ ಅನಿಸ್ತು? ಚೆನ್ನಾಗಿದೆ ಅನಿಸ್ತು. ಹಾಗೂ ಮಮ್ಮಿ ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಸೊ ಪೂಜೆ ಎಲ್ಲ ಮಾಡಿದ್ಮೇಲೆ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ತುಂಬ ಜನ ದೇವ್ರ ಮನೆ ಬಗ್ಗೆ ತುಂಬ ಕ್ವೆರೀಸ್ನ ಕೇಳ್ತಾಯಿದ್ರಿ. ಫುಲ್ ವುಡ್ಡಿಂದ ಮಾಡಿರೋದ, ಕಂಪ್ಲೀಟ್ ಮರದಿಂದ ಮಾಡಿರೋದ ಅಂತ ಎಲ್ಲ. ಸೊ ದೇವ್ರ ಮನೆ ನೋಡಿದ್ರೆ ನೀವು ಬಾಗಿಲು ಮತ್ತು ಮುಂದೆಗಡೆ ಈ ಒಂದು ಇದನ್ನು ನೋಡ್ತಾ ಇದ್ರಲ್ಲ ಪ್ರಭಾವಳಿ, ಸೊ ಅದೆಲ್ಲನೂ ಕೂಡ ಕಂಪ್ಲೀಟ್ ವುಡ್ಡಲ್ಲಿ ಮಾಡಿರೋದು. ಬಟ್ ಸೈಡಲ್ಲಿ ಬಂದುಬಿಟ್ಟು ಮಾಮೂಲಿ ಗೋಡೆಯಿಂದನೇ ಕಟ್ಟಿರೋದು, ಅದಕ್ಕೆ ವೀನಿಯರ್ ಶೀಟ್ಸ್ ಅಂತ ಬರುತ್ತೆ. ಸೊ ಆ ಥರ ವೀನಿಯರ್ ಶೀಟ್ನ ಹಾಕಿರೋದು. ಆ್ಯಂಡ್ ಇದು ಡೋರ್ ಎಲ್ಲ ಅಂತೂ ಕಂಪ್ಲೀಟ್ ವುಡ್ಡಲ್ಲೇ ಮಾಡಿರೋದು. ಹಾಗೂ ನಮ್ಮ ದೇವ್ರ ಮನೆ ಡೋರಲ್ಲಿ ನೋಡಿದ್ರೆ ನೀವು ಅಷ್ಟಲಕ್ಷ್ಮಿನ ಮಾಡಿರೋದು. ಅಂದರೆ ನನಗೆ ಆ ಪ್ಲ್ಯಾನ್ ಇತ್ತು, ಆ ಥರ ಅಷ್ಟಲಕ್ಷ್ಮಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಅದಕ್ಕೆ ಆ ಥರ ಅಷ್ಟಲಕ್ಷ್ಮಿದು ಮಾಡಿರೋದು. ಆ್ಯಂಡ್ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಆಗಿರೋದ್ರಿಂದ ಮೇಲ್ಗಡೆ 3 ನಾಮ ಮತ್ತು ಚಕ್ರ, ಶಂಕು ಇದೆಲ್ಲನೂ ಕೂಡ ಇಟ್ಟು, ಹಾಗೂ ಅದ್ರ ಮೇಲ್ಗಡೆ ನೋಡಿದ್ರೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಗೋಪುರನ ಮಾಡಿಸಿರೋದು. ಆ್ಯಕ್ಚುಲಿ ನಮಗೆ ಇನ್ನೂ ಪ್ಲ್ಯಾನ್ಸ್ ಇದೆ ಮನೆಯದು, ಇನ್ನೂ ಕೆಲವೊಂದು ಆಲ್ಟ್ರೇಷನ್ಸ್ ಅಥವಾ ಇನ್ನೂ ಕೆಲವೊಂದು ತೊಗೊಂಬರೋದೆಲ್ಲನೂ ಕೂಡ ಇದೆ. ಸೊ ಅದೆಲ್ಲ ತೊಗೊಂಬಂದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ ದೇವ್ರ ಮನೆಯದು ಆ ಕಡೆ ಈ ಕಡೆ ಬಂದು 2 ಈ ಥರ ಆನೆ ಥರ ಸೊಂಡ್ಲು, ಆನೆದು ಹಿಂಗೆ ಸೊಂಡ್ಲು ಥರ ಹಾಕ್ಬಿಟ್ಟು ಅಲ್ಲಿಂದ ಗಂಟೆನ ಬಿಡಬೇಕು, ಆ ಥರ ಎಲ್ಲ ಇದೆ. ಮತ್ತು ಮೇಲ್ಗಡೆ 4 ಮೂಲೆಗೆ ಒಂದು ಚಿಕ್ಕ ಕಳ್ಸದ ಥರ ಬರುತ್ತೆ. ಸೊ ಆ ಥರ ಕಳ್ಸದ ಇದನ್ನು ಇಡಬೇಕು. ಸೊ ಆ ಥರ ಎಲ್ಲ ತುಂಬ ಪ್ಲ್ಯಾನ್ಸ್ ಇದೆ. ಅದೆಲ್ಲನೂ ಕೂಡ ಕಂಪ್ಲೀಟಾಗಿ ಮಾಡಿದಾಗ ನಿಮಗೂ ಕೂಡ ಒಂದು ಕಂಪ್ಲೀಟ್ ಐಡಿಯಾ ಬರುತ್ತೆ. ಆ್ಯಂಡ್ ತುಂಬ ಜನ ದೇವ್ರ ಮನೆನ ಸಖತ್ ಇಷ್ಟಪಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ ಓವರ್ ದೇವ್ರ ಮನೆಗೆ ಅಂತ ಎಷ್ಟು ಖರ್ಚಾಯಿತು ಅಂತ ಕೇಳ್ತಾಯಿದ್ರಿ. ದೇವ್ರ ಮನೆಗೆ ಅಂತ ಹೇಳಿಬಿಟ್ಟು ಎಕ್ಸಾಕ್ಟ್ ನಂಬರ್ಸ್ ಅಷ್ಟು ಗೊತ್ತಿಲ್ಲ ನನಗೆ. ಬಟ್ ಒಂದು ಅಂದಾಜು ಹೇಳಬೇಕು ಅಂದರೆ 1.5 ಲಕ್ಷದಿಂದ 2 ಲಕ್ಷ ತನಕ ದೇವ್ರ ಮನೆಗೆ ಖರ್ಚಾಗಿದೆ. ಅಂದರೆ ಕಂಪ್ಲೀಟ್ ಅದ್ರದ್ದು ಟೈಲಿಂಗ್ ಆಗಲಿ ಮತ್ತು ಒಂದು ದೇವ್ರು ಇಟ್ಟಿರೋ ಒಂದು ಇದಿದೆಯಲ್ಲ, ಸೊ ಅದು ಬಂದು ಪ್ಯೂರ್ ಮಾರ್ಬಲ್ನ ನಮ್ಮಮ್ಮಂಗೆ ಕಂಪ್ಲೀಟ್ ಮಾರ್ಬಲಲ್ಲಿ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಬಟ್ ಕಂಪ್ಲೀಟ್ ಮಾರ್ಬಲ್ ಅಂದರೆ ತುಂಬಾ ಕಾಸ್ಟ್ಲಿ ಆಗ್ತಿತ್ತು. ಸೊ ಅದಕ್ಕೆ ಒಂದು ಸ್ಲ್ಯಾಬ್ ಆದರೂ ಮಾರ್ಬಲಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಮಾಡಿಸಿರೋದು. ಮತ್ತು ಮೇಲ್ಗಡೆ ಗೋಪುರ ಅವೆಲ್ಲ ಸೇರಿದ್ರೆ 1.5ರಿಂದ 2 ಲಕ್ಷ ಆಗಿದೆ. ಗೊತ್ತಾಯ್ತು. ಸೈಡಲ್ಲಿ ಇಷ್ಟು ಗ್ಯಾಪ್ ಅಂತೀರಾ, ಇಷ್ಟು ದೊಡ್ಡದಲ್ಲ ಅಲ್ವೇನ್ರಿ, ಅದು ಚಿಕ್ಕ ಗ್ಯಾಪ್. ಅದು ಈ ಮುಂದ್ಗಡೆ ಕಾಲನ್ನ ಇಟ್ಕೊತೀಯಾ? ಮುಂದ್ಗಡೆ ಕಾಲ ಅಲ್ಲ, 2 ಬ್ಯಾಗ್ ಇಟ್ಬಿಡ್ತೀನಿ ಬಿಡು ಸೈಡಲ್ಲಿ. ಆ ಬಕೆಟ್ ಒಳಗಡೆ ಇಟ್ಬಿಡಿ. ಯಾವ ಬಕೆಟ್ ಐತೆ?
ಬಕೆಟಲ್ಲಿ ಉಂಟಾಗಲ್ಲ ಅದೇ ದಬ ಹಾಕೊಳ್ಳಲ್ಲ. ಬಕೆಟ್ ಎಲ್ಲೈತೆ? ಅಲ್ಲ ಅವೇ ಮಾಡಿದ್ದೀವಿ ಪೇಂಟ್ ಓಕೆ ಗೈಸ್, ಸೊ ಫೈನಲಿ ಹೊರಡುವಂಥ ಟೈಮ್ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ ಆ್ಯಂಡ್ ಮಮ್ಮಿಗೆ ಕೂಡ ಬಾಯ್ ಹೇಳ್ತಾ ಇದ್ದೀವಿ. ಸೊ ಮಮ್ಮಿ ಇವತ್ತು ಬರಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಮತ್ತೆ ಇವತ್ತು ನಾಳೆ ಸ್ವಲ್ಪ ಕೆಲಸ ಇದೆ. ಸೊ ಎಲ್ಲ ಮುಗಿಸ್ಕೊಂಡು ನಾಳೆ ಬರ್ತಾರೆ ಅನ್ಸುತ್ತೆ. ನಾಳೆ ಅವರು ಅವ್ರ ಮನೆಗೆ ಹೋಗ್ತಾರೆ, ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೇನ ಬಿಟ್ಟು ಇನ್ನೊಂದು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಏನವೇ ಏನು ನೀನು ಜೆ ಪಿ ನಗರ ಮತ್ತೆ ಇನ್ನೊಂದು ವಾರ ಸಿಗಲ್ಲ. ಮತ್ತೆ ಸ್ಯಾಟರ್ಡೆ ಸಂಡೇಗೋಸ್ಕರ ಕಾಯ್ತಾ ಇರಬೇಕು. ನಾವು ಪ್ರಾಬ್ಲಮ್ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಮಂಡ್ಯಗೆ ನೋಡ್ಬೇಕು. ಸೊ ಹೇಗೆ ಅನ್ನಿಸ್ತಿದೆ ಮಮ್ಮಿ? ಫೈನಲ್ ಅಂದ್ರೆ ನೆಮ್ಮದಿಯಾಗಿ ಹುಡುಗರನ್ನೆಲ್ಲ ನೋಡಿದ್ದು ನಾನೇನೋ ಬರಲ್ಲೇನಪ್ಪ ಒಂದು ಕಡೆ ಸದ್ಯಕ್ಕೆ ನನ್ನ ಹುಡುಗರು ನೋಡೋಕೆ ಆಗ್ಬಿಟ್ಟಿತ್ತು. ಅದಕ್ಕೆ ನೀನು ಪ್ರಾಣ ತಿಂತಿದ್ದು ಬನ್ನಿ 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 ಬನ್ನಿ. ನಾವು ಫಸ್ಟು ಬರಬೇಕು ಅಂತ ಅಂದ್ಕೊಂಡ್ವಿ, ಮತ್ತೆ ನೆನೆ ಒಂದು ಸ್ವಲ್ಪ ತುಂಬ ಹುಷಾರಿಲ್ದಿರೋ ಥರ ಆಯಿತು. ನಂಗೆ ಅದಕ್ಕೆ ಬರೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದೆ ನಮ್ಮ ಅಮ್ಮಂಗೆ, ನಾನು ಬರಲ್ಲ ಅಂತ. ಆಮೇಲೆ ಬೆಳಗ್ಗೆ ತನಕನೂ ಫೋನ್ ಮಾಡಿ ಬನ್ನಿ ಬನ್ನಿ ಅಂತಲೇ ಹೇಳ್ತಾ ಇದ್ರು. ಬನ್ನಿ ಆಂಟಿ